ಜೀವನವು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಧರ್ಮ, ಸಾಮಾಜಿಕ ಸ್ಥಾನಮಾನ ಮತ್ತು ಆಸ್ತಿ ಇವೆಲ್ಲವೂ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ನಿಯಂತ್ರಿಸುವ ಅಧಿಕಾರ ಮತ್ತು ಅಧಿಕಾರದ ಮೂಲಗಳಾಗಿವೆ. ಗಂಡ ಮತ್ತು ಹೆಂಡತಿಯರ ನಡುವಿನ ಸಂಬಂಧವು ನಿಕಟ ಸ್ನೇಹಿತರಾಗಿರಬೇಕು. ಸಮಾನತೆ ಇಲ್ಲದಿದ್ದರೆ ಸ್ವಾತಂತ್ರ್ಯವು ಅನೇಕರ ಮೇಲೆ ಕೆಲವರ ಮೈಲಿಗಲ್ಲು ಸಾಧಿಸುತ್ತದೆ. ಸ್ವಾತಂತ್ರ್ಯವಿಲ್ಲದ ಸಮಾನತೆ ವೈಯಕ್ತಿಕ ಉಪಕ್ರಮಗಳನ್ನು ಕೊಲ್ಲುತ್ತದೆ. ಒಬ್ಬ ಮಹಾನ್ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿಗಿಂತ ಭಿನ್ನವಾಗಿರುತ್ತಾನೆ, ಏಕೆಂದರೆ ಅವನು ಸಮಾಜದ ಸೇವಕನಾಗಲು ಸಿದ್ಧನಾಗಿರುತ್ತಾನೆ. ಬುದ್ಧನ ಬೋಧನೆಗಳು ಶಾಶ್ವತ, ಆದರೆ ಬುದ್ಧನು ಅವುಗಳನ್ನು ದ್ವೇಷರಹಿತ ಎಂದು ಘೋಷಿಸಿಲ್ಲ. ಮಹಿಳೆಯರು ಸಾಧಿಸುವ ಪ್ರಗತಿಯ ಮಟ್ಟದಿಂದ ನಾನು ಸಮುದಾಯದ ಪ್ರಗತಿಯನ್ನು ಅಳೆಯುತ್ತೇನೆ. ಕಾನೂನು ಮತ್ತು ಸುವ್ಯವಸ್ಥೆ ದೇಹದ ರಾಜಕೀಯದ ಔಷಧಿಯಾಗಿದೆ ಮತ್ತು ದೇಹ ರಾಜಕೀಯವು ಅನಾರೋಗ್ಯಕ್ಕೆ ಒಳಗಾದಾಗ ಔಷಧಿಯನ್ನು ನಿರ್ವಹಿಸಬೇಕು. ನಾನು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ಇಷ್ಟಪಡುತ್ತೇನೆ. ಸಂವಿಧಾನವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ನಾನು ಕಂಡುಕೊಂಡರೆ ಅದನ್ನು ಸುಡುವವರಲ್ಲಿ ನಾನು ಮೊದಲಿಗನಾಗಿರುತ್ತೇನೆ. ನೀವು ಎಲ್ಲಿಯವರೆಗೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ಸಾಧಿಸುವುದಿಲ್ಲವೋ, ಕಾನೂನಿನಿಂದ ಒದಗಿಸಲಾದ ಸ್ವಾತಂತ್ರ್ಯವು ನಿಮಗೆ ಯಾವುದೇ ಪ್ರಯೋಜನಕಾರಿಯಾಗಿರುವುದಿಲ್ಲ. ಸಮಾನತೆ ಒಂದು ಕಾಲ್ಪನಿಕವಾಗಿರಬಹುದು, ಆದರೆ ಅದೇನೇ ಇದ್ದರೂ ಒಬ್ಬರು ಅದನ್ನು ಆಡಳಿತ ತತ್ವವೆಂದು ಒಪ್ಪಿಕೊಳ್ಳಬೇಕು. ಧರ್ಮವು ಮನುಷ್ಯನಿಗಾಗಿಯೇ ಹೊರತು ಮನುಷ್ಯ ಧರ್ಮಕ್ಕಾಗಿ ಅಲ್ಲ. ನಾನು ಹಿಂದುವಾಗಿ ಹುಟ್ಟಿದ್ದರೂ ನಾನು ಹಿಂದುವಾಗಿ ಸಾಯುವುದಿಲ್ಲ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಈ ರೀತಿಯ ಕಂಟೆಂಟ್ಗಳನ್ನು ಪ್ರೋತ್ಸಾಹಿಸಿ.